ಗಿಲ್ಲಿ ಕಾವು ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಹೆಚ್ಚು ಸದ್ದು ಮಾಡಿದ ಜೋಡಿ. ಇವರಿಬ್ಬರ ಬಾಂಡಿಂಗ್ಗೆ ಇಡೀ ಕರುನಾಡೆ ಫುಲ್ ಫಿದಾ ಆಗಿದೆ. ಇದೀಗ ಶೋ ಮುಗಿದ ಮೇಲೂ ಈ ಜೋಡಿ ಒಟ್ಟಿಗೆ ಕಾಣಿಸಿಕೊಳ್ತಾ ಇದ್ದಾರೆ. ಇವರಿಬ್ರು ಮದುವೆ ಆಗಬೇಕು ಅನ್ನೋದು ಫ್ಯಾನ್ಸ್ ಆಶಯ. ಇದೀಗ ಗಿಲ್ಲಿ ಕಾವ್ಯ ಮದುವೆ ಸೀಕ್ರೆಟ್ ರಿವೀಲ್ ಆಗಿದೆ. ಶೋ ಒಂದರಲ್ಲಿ ಗಿಲ್ಲಿ ಕಾವ್ಯ ಮದುವೆ ಬಗ್ಗೆ ಮಾತನಾಡಿದ್ದಾರೆ. ಅಷ್ಟಕ್ಕೂ ಏನಿದು ಸಮಾಚಾರ? ಗಿಲ್ಲಿ ಕಾವ್ಯ ನಿಜವಾಗ್ಲೂ ಮದುವೆ ಆಗ್ತಾರಾ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗಿಲ್ಲಿ ಕಾವ್ಯ ಬಿಗ್ ಬಾಸ್ ಮನೆಗೆ ಒಟ್ಟಿಗೆ ಎಂಟ್ರಿ ಕೊಟ್ಟಿದ್ರು. ಅಲ್ಲಿಂದಲೇ ಈ ಜೋಡಿ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿತ್ತು. ಕಾವ್ಯಾಳನ್ನ ಸದಾ ರೇಗಿಸುತ್ತಲೇ ಗಿಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ರು. ಬೇರೆ ಸ್ಪರ್ಧಿಗಳು ಗಿಲ್ಲಿಯಿಂದಲೇ ಕಾವ್ಯ ಅಂತ ಹೇಳ್ತಾ ಇದ್ರು. ಆದ್ರೂ ಕಾವ್ಯ ಒಂಚೂರು ಬೇಜಾರು ಮಾಡಿಕೊಂಡಿರ್ಲಿಲ್ಲ. ಗಿಲ್ಲಿ ಇದ್ದಲ್ಲಿ ಕಾವ್ಯ ಇರ್ಲೇಬೇಕು, ಕಾವ್ಯ ಇದ್ದಲ್ಲಿ ಗಿಲ್ಲಿ ಇರ್ಲೇಬೇಕು. ಯಾವುದೇ ಕಾರಣಕ್ಕೂ ಒಬ್ಬರನ್ನೊಬ್ಬರು ಬಿಟ್ಟು ಕೊಡ್ತಾ ಇರ್ಲಿಲ್ಲ. ಇವರಿಬ್ಬರ ಬಾಂಡಿಂಗ್ ವೀಕ್ಷಕರಿಗೆ ಇಷ್ಟವಾಗಿತ್ತು. ಇದೀಗ ಬಿಗ್ ಬಾಸ್ ಮುಗಿದ್ರು ಗಿಲ್ಲಿ ಕಾವ್ಯ ಹವಾ ನಿಂತಿಲ್ಲ. ಇದೀಗ ಕಾವ್ಯ ಶೋ ಒಂದರಲ್ಲಿ ಮದುವೆ ಹನಿಮೂನ್ ಬಗ್ಗೆ ಮಾತನಾಡಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೂ ಗಿಲ್ಲಿ ಕಾವು ಸಖತ್ ಸೌಂಡ್ ಮಾಡ್ತಿದ್ದಾರೆ. ಈಗಾಗಲೇ ಹಲವು ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಇದೀಗ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಲಿರುವ ದೊಡ್ಡಮನೆ ಹಬ್ಬ ಕಾರ್ಯಕ್ರಮದಲ್ಲೂ ಗಿಲ್ಲಿ ಕಾವ್ಯ ಭಾಗವಹಿಸಿದ್ದಾರೆ. ಇದರ ಪ್ರೋಮೋ ರಿಲೀಸ್ ಆಗಿದೆ. ಇದು ವೀಕ್ಷಕರಿಗೆ ಸಖತ್ ಇಷ್ಟವಾಗಿದೆ. ದೊಡ್ಡಮನೆ ಹಬ್ಬ ಕಾರ್ಯಕ್ರಮದಲ್ಲಿ ಯಾರು ಯಾರನ್ನ ಹೆಚ್ಚು ಅರ್ಥ ಮಾಡಿಕೊಂಡಿದ್ದಾರೆ ಎಂದು ತಿಳಿಯಲು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಆಂಕರ್ ಸುಷ್ಮಾ ರಾವ್ ಗೇಮ್ ಒಂದನ್ನು ಆಡಿಸಿದ್ದಾರೆ. ಈ ಗೇಮ್ನಲ್ಲಿ ಒಂದು ಪದವನ್ನ ಕೊಟ್ಟು ಅದನ್ನ ನೇರವಾಗಿ ಹೇಳದೆ ಅದಕ್ಕೆ ಸೂಟ್ ಆಗುವ ಕ್ಲೂ ಕೊಡಬೇಕು. ಆ ಪದ ಏನು ಅಂತ ಪಾರ್ಟ್ನರ್ ಗೆಸ್ ಮಾಡಬೇಕು. ಆರಂಭದಲ್ಲಿ ರಾಶಿಕಾ ಹಾಗೂ ಸೂರಜ್ ಆಟವಾಡಿದ್ರು. ಅದಾದ ಬಳಿಕ ಗಿಲ್ಲಿ ಹಾಗೂ ಕಾವ್ಯಳನ್ನ ಆಟವಾಡಿಸಿದ್ದಾರೆ. ಆಗ ಕಾವ್ಯ ಬಳಿ ಗಿಲ್ಲಿ ಗೆಸ್ ಮಾಡಲು ಹೇಳಿದ್ದಾರೆ. ಗಿಲ್ಲಿ ಸರದಿ ಬಂದಾಗ ಕರಿಬೇವು ಸೊಪ್ಪು ಅನ್ನೋದನ್ನ ಗುರುತಿಸಲು ಕರಿಬಸಪ್ಪ ಅವರನ್ನ ರಕ್ಷಿತಾ ಏನೆಂದು ಕರೀತಾಳೆ ಅಂತ ಕೇಳಿದ್ದಾರೆ. ಅದಕ್ಕೆ ಕಾವ್ಯ ಕರಿಬೆ ಸೊಪ್ಪು ಅಂತ ಹೇಳಿ ನಕ್ಕಿದ್ದಾರೆ. ಬಳಿಕ ನಾನು ನಿನ್ನನ್ನ ಏನ್ ಮಾಡ್ತಿದ್ದೀನಿ ಅಂತ ಗಿಲ್ಲಿ ಕೇಳಿದ್ದು ಲವ್ ಅಂತ ಕಾವ್ಯ ಹೇಳಿದ್ದಾರೆ. ಇನ್ನು ನಾನು ನೀನು ಹೋಗೋಣ ಅನ್ಕೊಂಡಿದ್ವಲ್ಲ ಎಂದು ಗಿಲ್ಲಿ ಹೇಳ್ತಿದ್ದಂತೆ ಹನಿಮೂನ್ ಅಂತ ಕಾವ್ಯ ಹೇಳಿದ್ದಾರೆ. ಆಗ ಸುಷ್ಮಾ ಹನಿಮೂನ ಅಂತ ರಾಗ ಎಳೆದಾಗ ಕಾವ್ಯ ನಾಚಿಕೊಂಡಿದ್ದಾರೆ. ಈ ವೇಳೆ ಗ್ಯಾಲರಿಯಲ್ಲಿ ಕೂತಿದ್ದವರು ಬಿದ್ದು ಬಿದ್ದು ನಕ್ಕಿದ್ದಾರೆ. ಅಂದ್ಹಾಗೆ ಗಿಲ್ಲಿ ಕಾವ್ಯ ಜೀವನ ಪೂರ್ತಿ ಒಟ್ಟಿಗೆ ಇರಬೇಕು, ಇವರಿಬ್ರು ಮದ್ವೆ ಆಗ್ಬೇಕು ಅಂತ ಫ್ಯಾನ್ಸ್ ಹೇಳ್ತಾನೆ ಬಂದಿದ್ದಾರೆ. ಆದ್ರೆ ಗಿಲ್ಲಿ ಕಾವ್ಯ ನಾವಿಬ್ರು ಫ್ರೆಂಡ್ಸ್, ನಮ್ಮ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ ಅಂತ ಹೇಳಿದ್ರು. ಮದ್ವೆ ಬಗ್ಗೆಯೂ ಗಿಲ್ಲಿ ಮಾತನಾಡಿದ್ರು. ನಾವು ಅಂದುಕೊಂಡಂತೆ ಯಾವುದು ನಡೆಯಲ್ಲ, ಕಂಕನ ಭಾಗ್ಯ ಕೂಡಿ ಬರ್ಬೇಕು ಅಂತ ಹೇಳಿದ್ರು. ಇದೀಗ ದೊಡ್ಡಮನೆ ಹಬ್ಬ ಕಾರ್ಯಕ್ರಮದಲ್ಲಿ ಗಿಲ್ಲಿ ಕಾವ್ಯ ಆಟದ ವೇಳೆ ಮಾತನಾಡಿದನ್ನ ನೋಡಿ ಫ್ಯಾನ್ಸ್ ಶಾಕ್ ಆಗಿದ್ದಾರೆ. ಇದೀಗ ಗಿಲ್ಲಿ ಕಾವ್ಯ ನಿಜಕ್ಕೂ ಪ್ರೀತಿಯಲ್ಲಿ ಬಿದ್ದಿದ್ದಾರಾ? ಒಬ್ಬರನ್ನೊಬ್ಬರು ಇಷ್ಟೊಂದು ಅರ್ಥ ಮಾಡಿಕೊಳ್ಳೋಕೆ ಹೇಗೆ ಸಾಧ್ಯ ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಕೆಲವರು ಗಿಲ್ಲಿ ಕಾವು ಜೋಡಿನ ನೋಡೋದೇ ಚಂದ, ಇವರಿಬ್ರು ಜೀವನ ಪರ್ಯಂತ ಖುಷಿಯಾಗಿ ಬಾಳಲಿ ಅಂತ ಕಾಮೆಂಟ್ಸ್ ಮಾಡ್ತಿದ್ದಾರೆ. ನಮಸ್ಕಾರ.